ನಮಸ್ಕಾರ ಸ್ನೇಹಿತರೆ, ನಾನು ದಾಸ್. ಪ್ರತಿಯೊಬ್ಬ ಪ್ರವಾಸಿಗನಿಗೂ ಒಂದಲ್ಲ ಒಂದಿನ ಈ ನಯಾಗರ ಫಾಲ್ಸ್ ಅನ್ನು ನೋಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ನನಗೆ ಆ ಸೌಭಾಗ್ಯ ಇವತ್ತು ಕೂಡ ಬಂದಿದೆ. ನಾನು ನೋಡ್ತಿರುವಂತಹ ಈ ನಯಾಗರ ಫಾಲ್ಸ್ ಅನ್ನ ನಿಮಗೂ ತೋರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಒಂದೆರಡು ಎಪಿಸೋಡ್. ಈ ನಯಾಗರ ಫಾಲ್ಸು ನ್ಯೂಯಾರ್ಕ್ ಪಟ್ಟಣದಿಂದ ಸುಮಾರು 650 ಕಿಲೋಮೀಟರ್ ದೂರದಲ್ಲಿದೆ. ನ್ಯೂಯಾರ್ಕ್ನಿಂದ ಟ್ರೈನಲ್ಲಿ ಹೋಗೋದಾದ್ರೆ 9 ರಿಂದ 10 ಗಂಟೆ ಜರ್ನಿ. ನ್ಯೂಯಾರ್ಕ್ನ ಪೆನ್ ರೈಲ್ವೆ ಸ್ಟೇಷನ್ ಇಂದ ಹೊರಡಬೇಕು. ಆನ್ಲೈನ್ ಚೆಕ್ ಮಾಡಿದಾಗ 5 ರಿಂದ 6 ಸಾವಿರ ರೂಪಾಯಿ ಟಿಕೆಟ್ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರೆ ಅಂತ ನೋಡಿದೆ. ಫ್ಲೈಟ್ ನಲ್ಲಿ ಬರೋದಾದ್ರೆ 1.5 ಗಂಟೆ ಜರ್ನಿ. ಹತ್ತಿರದ ವಿಮಾನ ನಿಲ್ದಾಣ ಅಂದ್ರೆ ಬಫಲೋ. ನೋಡಿ, ಈ ನಯಾಗ್ರಾ ಫಾಲ್ಸ್ ಅಮೆರಿಕ ಮತ್ತು ಕೆನಡಾದ ಗಡಿ ಭಾಗದಲ್ಲಿದೆ. ನೀವು ನೋಡ್ತಾ ಇದ್ದೀರಿ ನೋಡಿ, ಈ ಫಾಲ್ಸ್ನ ಆ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಹೋಟೆಲ್ಗಳೆಲ್ಲ ಕಾಣುತ್ತಲ್ಲ, ಅದು ಕೆನಡಾದ ಒಂಟಾರಿಯೋ ಪ್ರಾಂತ್ಯಕ್ಕೆ ಸೇರುತ್ತೆ. ಈಗ ನಾವು ನಿಂತಿದ್ದೀವಲ್ಲ, ಇದು ಅಮೆರಿಕಾದ ನ್ಯೂಯಾರ್ಕಿಗೆ ಸೇರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ನಯಾಗರಾ ಫಾಲ್ಸು ಅಮೆರಿಕಕ್ಕೂ ಸೇರುತ್ತೆ ಮತ್ತು ಕೆನಡಾಕ್ಕೂ ಸೇರುತ್ತೆ ಅಂತ ಹೇಳ್ಬೋದು. ನಾವು ಎಂಪೈರ್ ವೆಕೇಶನ್ ಅನ್ನೋ ಟ್ರಾವೆಲಿಂಗ್ ಏಜೆನ್ಸಿಯವರ 4 ದಿನದ ಪ್ಯಾಕೇಜ್ ಟೂರ್ ಮೇಲೆ ನಯಾಗರಾ ಬರ್ತಾ ಇದ್ದೀವಿ. ನಯಾಗರಾ ಅಲ್ಲದೆ ಫಿಲಡೆಲ್ಫಿಯಾ, ಆಮಿಶ್ ವಿಲೇಜ್ ಮತ್ತು ವಾಷಿಂಗ್ಟನ್ DC ಕೂಡ ನೋಡೋದು ಲಿಸ್ಟ್ ಅಲ್ಲಿ ಇದೆ. ನಮ್ ಬಸ್ ಹೊರಡೋದು ನ್ಯೂಯಾರ್ಕ್ನಿಂದ ಬೆಳಿಗ್ಗೆ 7 ಗಂಟೆಗೆ. ನಾವಿಲ್ಲೋ ಡೆಲವೇರ್ನಿಂದ ನ್ಯೂಯಾರ್ಕ್ ಸುಮಾರು 200 ಕಿಲೋಮೀಟರ್ ದೂರ. ಬೆಳಿಗ್ಗೆ 4 ಗಂಟೆಗೆಲ್ಲ ಮನೆ ಬಿಟ್ಟು ಜೋನ್ಸನ್ ನಮ್ಮನ್ನ ಡ್ರಾಪ್ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಈಗ ಹೆಚ್ಚು ಕಮ್ಮಿ 5 ಗಂಟೆಗೆಲ್ಲ ಬೆಳಕು ಹರಿಯುತ್ತೆ. ವಿಶಾಲವಾದ ರೋಡ್ಗಳು. ಇಲ್ಲಿ ಒಂದು ವಿಷಯ ಒಪ್ಕೊಳ್ಳೇಬೇಕ್ರಿ, ಯಾರು ಹಾರ್ನೇ ಹೊಡೆಯೋದಿಲ್ಲ ಇಲ್ಲಿ. ಮುಂದೆ ಹೋಗ್ತಿರುವಂತ ಯಾವ್ದಾದ್ರು ವಾಹನಕ್ಕೆ ಸೈಡ್ ಹೊಡಿಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ವಾಹನ ಹತ್ತತ್ರ ಬಂದ್ಬಿಡ್ತಾರೆ. ಅದು ನೋಡಿ ಅರ್ಥ ಮಾಡ್ಕೋಬೇಕು, ಇವ್ರು ನನ್ ಸೈಡ್ ಹೊಡಿಯಕ್ಕೆ ಬರ್ತಾ ಇದ್ದಾರೆ ಅಂತ. ಅಮೆರಿಕಕ್ಕೆ ಬಂದ್ಮೇಲೆ ಹಾರನ್ ಸೌಂಡ್ ಕೇಳಿದ್ರೆ ಬಹಳ ಬೋರ್ ಆಗ್ತಿದೆ ರೀ. ಸಾರಿ, ತಮಾಷೆ ಅಂದೆ ಅಷ್ಟೇ. ನ್ಯೂಯಾರ್ಕ್ ಪಟ್ಟಣದ ಹತ್ತತ್ರ ಬರ್ತಾ ಇದೀವಿ. ದೂರದಲ್ಲಿ ಕಾಣಿಸ್ತಾ ಇರೋದು ವರ್ಲ್ಡ್ ಟ್ರೇಡ್ ಸೆಂಟರ್, ಅದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಇದು ಟೈಮ್ ಸ್ಕ್ವೇರ್ ಬಿಲ್ಡಿಂಗ್ ಇದು ಅಂತ ಜೋನ್ಸನ್ ಹೇಳ್ತಾನೆ ಇದ್ದಾರೆ. ನಮಗೆ ಎಲ್ಲಾ ಬಿಲ್ಡಿಂಗ್ಗಳು ಒಂದೇ ತರ ಕಾಣ್ತಾ ಇದೆ ಯಾಕೋ. ನೋಡಿ, ಇದು ಲಿಂಕನ್ ಟನಲ್ ಗೊತ್ತಲ್ಲ, ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರ ಹೆಸರಲ್ಲಿರುವಂತಹ ಒಂದು ಸುರಂಗ ಮಾರ್ಗ ಇದು. ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ಹೆಸರಲ್ಲಿರೋ ಈ ಸುರಂಗ ಮಾರ್ಗ ಸುಮಾರು 2.5 ಕಿಲೋಮೀಟರ್ ಉದ್ದ ಇದೆ. ಇದರಲ್ಲಿ 2 ಲೈನ್ ಇರುವ 3 ಸುರಂಗಗಳಿವೆ. ಈ ಸುರಂಗ ಮಾರ್ಗದ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಮ್ಯಾಪ್ ನಲ್ಲಿ ನೋಡಿ, ಕಾರಿನ ಮೇಲೆ ನೀಲಿ ಬಣ್ಣ ಕಾಣಿಸ್ತಾ ಇದೆಯಲ್ಲ, ನಿಮಗೆ ಗೊತ್ತಿದೆ ನೀಲಿ ಬಣ್ಣ ಮ್ಯಾಪಿನಲ್ಲಿ ನೀರನ್ನ ಸೂಚಿಸುತ್ತೆ ಅಂತ. ಹೌದು ಸ್ನೇಹಿತರೆ, ಈ ಸುರಂಗ ಮಾರ್ಗವನ್ನ ಕೊರೆದಿರುವುದು ಹಡ್ಸನ್ ನದಿಯ ಒಳಗಿನಿಂದ. ಅಂದ್ರೆ ನಾವೀಗ ಹೋಗ್ತಾ ಇರೋದು ಹಡ್ಸನ್ ನದಿಯ ಕೆಳಗಿನಿಂದ. ಎಷ್ಟೊಂದು ಹೈ ರೈಸ್ ಬಿಲ್ಡಿಂಗ್ ಇದೆ ನೋಡಿ. ನ್ಯೂಯಾರ್ಕ್ ಸಿಟಿನ ಆಡಳಿತ ದೃಷ್ಟಿಯಿಂದ 5 ಭಾಗಗಳಾಗಿ ವಿಂಗಡಿಸಿದಾರಂತೆ: ಮ್ಯಾನ್ಹಟನ್, ಬ್ರೂಕ್ಲಿನ್, ಕ್ವೀನ್, ದ ಬ್ರಾಂಕ್ಸ್ ಮತ್ತು ಸ್ಟೇಟ್ ಐಲ್ಯಾಂಡ್ ಅಂತ. ಇದರಲ್ಲಿ ಮ್ಯಾನ್ಹಟನ್ ತುಂಬಾ ಫೇಮಸ್. ಪ್ರಸಿದ್ಧವಾದ ಟೈಮ್ ಸ್ಕ್ವೇರ್ ಇರೋದು ಕೂಡ ಮ್ಯಾನ್ಹಟನ್ ನಲ್ಲಿ. ಈ ಹೈರೈಸ್ ಬಿಲ್ಡಿಂಗ್ ಅಲ್ಲಿ ಅದೆಷ್ಟು ಅಂತಸ್ತುಗಳಿಗೆ ದೇವರಿಗೆ ಗೊತ್ತು. ತಲೆ ಎತ್ತು ನೋಡ್ತಾ ಇದ್ರೆ ಕೊಚ್ಚಿ ನೋವಾಗತ್ತಷ್ಟೇ. ಈ ವ್ಯಾನ್ ಮೇಲೆ ಬರೆದಿದಾರಲ್ಲ ಫೆಡೆಕ್ಸ್ ಅಂತ, ಅದೇನಂತ ಗೊತ್ತಾ? ಅದು ಇಲ್ಲಿನ ಈ ಅಮೆರಿಕದ ಅತ್ಯಂತ ದೊಡ್ಡ ಕೊರಿಯರ್ ಮತ್ತು ಲಾಜಿಸ್ಟಿಕ್ ಸಂಸ್ಥೆ. ನಮ್ಮಲ್ಲಿ ಇದೆಯಲ್ಲ DTDC, ಬ್ಲೂ ಡಾಟ್ ಅಂತದ್ದು, ಆ ರೀತಿ ಇದು ಪ್ರಪಂಚದಲ್ಲಿ ಅತಿ ದೊಡ್ಡದಂತೆ. ಬೆಂಗಳೂರು ಹಾಗೆ ನ್ಯೂಯಾರ್ಕ್ ನಲ್ಲೇ ಪಾರ್ಕಿಂಗ್ ಬಹಳ ಸಮಸ್ಯೆ. ಈ ಪಾರ್ಕಿಂಗ್ ಲಾಟ್ ಇದೆ ನೋಡಿ, 4 ಸ್ಟೇಜ್ ನಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ. ಜಾನ್ಸನ್ ಕಾರ್ ಪಾರ್ಕಿಂಗ್ ಮಾಡ್ದ. ಪಾರ್ಕಿಂಗ್ ಚಾರ್ಜ್ ಎಷ್ಟು ಅಂತ ಕೇಳಿದೆ. ಅದಕ್ಕೆ ಅವನು 3,000 ರೂಪಾಯಿ 2 ಗಂಟೆಗೆ ಎಂದ. ಅಯ್ಯಪ್ಪ, ನಮ್ ಬಸ್ ಆಗ್ಲೇ ಬಂದು ನಿಂತಿದೆ, ಜನರಾಗ್ಲೇ ಹತ್ತಾ ಇದ್ದಾರೆ. ಜಾನ್ಸನ್ ಟಾಟಾ ಮಾಡಿ ನಾವು ಬಸ್ನಲ್ಲಿ ಹತ್ತು ಕೂತ್ಕೊಂಡು. ಡ್ರೈವರು ಆಫ್ರಿಕಾದವರು ಮತ್ತು ಗೈಡ್ ಇಟಲಿಯವರು. ಅವರ ಹೆಸರು ಪಾಲ್ ಅಂತ. ಇಲ್ಲಿ ಟೂರಿಸ್ಟ್ಗಳನ್ನ 3 ಭಾಗಗಳಾಗಿ ಕೂರಿಸಲಾಯ್ತು. ಸ್ಪೈನ್ ಅವರು ಒಂದ್ ಕಡೆ, ಇಟಲಿಯವರು ಒಂದ್ ಕಡೆ, ಇನ್ನು ಬಾಕಿ ಉಳಿದವರೆಲ್ಲ ಇನ್ನೊಂದ್ ಕಡೆ. ಯಾಕಂದ್ರೆ ಸ್ಪೈನ್ ಅವರಿಗೆ, ಇಟಲಿಯವರಿಗೆ ಅವ್ರ ಭಾಷೆ ಬಿಟ್ರೆ ಬೇರೆ ಯಾವ ಭಾಷೆನೂ ಬರಲ್ಲ. ಗೈಡ್ ಪಾಲು ಪ್ರತಿಯೊಂದನ್ನ ಮೊದಲು ಇಂಗ್ಲಿಷ್ ನಲ್ಲಿ, ಆಮೇಲೆ ಸ್ಪೈನ್ ನಲ್ಲಿ, ಮತ್ತೆ ಇಟಾಲಿಯನ್ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ. ಪಾಲ್ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಅನ್ಕೊಂಡೆ. ನೋಡಿ, ನಮ್ಮ ಬಲಗಡೆ ಕಾಣ್ತಾ ಇದೆಯಲ್ಲ, ಅದು ಹಡ್ಸನ್ ನದಿ. ನ್ಯೂಯಾರ್ಕಿನ ಬಹಳಷ್ಟು ಭಾಗಗಳಲ್ಲಿ ಹರಿಯೋದಲ್ಲದೆ ಜನಸಂಚಾರಕ್ಕೆ ಬಹಳವಾಗಿ ಉಪಯೋಗ ಆಗೋ ಈ ನದಿ ನ್ಯೂಯಾರ್ಕ್ನ ಪ್ರಧಾನವಾದ ನದಿಯಾಗಿದೆ. ಡ್ರೈವರು ಬಸ್ಸನ್ನ ಒಂದ್ ಕಡೆ ನಿಲ್ಲಿಸ್ತಾ, ಪಾಲ್ ಇದು ನೀನು 10 ನಿಮಿಷ ಟೈಮ್ ಇದೆ, ಪಕ್ಕದಲ್ಲಿರುವ ಶಿಕುವಾಗ ಫಾಲ್ಸ್ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾ. ಇದು ಸಣ್ಣ ಫಾಲ್ಸು, ಏನು ದೊಡ್ಡ ಫಾಲ್ಸ್ ಏನಲ್ಲ. ಎಲ್ಲ ಬಸ್ ಇಲ್ಲಿ ನಿಲ್ಲಿಸ್ತು, ನಾವೆಲ್ಲ ಇಲ್ಲಿ ಇಳಿದು ಎಲ್ಲರೂ ಫೋಟೋ ಹೊಡ್ತಾರೆ. 50 ಮೀಟರ್ ಎತ್ತರದಿಂದ ಬೀಳ್ತಾ ಇರುವಂತಹ ಜಲಪಾತ. ಚಳಿಗಾಲದಲ್ಲಿ ಇಡೀ ಫಾಲ್ಸು ಫ್ರೋಸನ್ ಆಗತ್ತಂತೆ, ಅಂದ್ರೆ ಮಂಜುಗಡ್ಡೆ ರೂಪಕ್ಕೆ ತಿರುಗುತ್ತಂತೆ. ನಮ್ ಬಲಗಡೆ ಕಾಣ್ತಾ ಇದೆಯಲ್ಲ, ಅದು ಸೆನೆಕಾ ಲೇಕ್. ಸುಮಾರು 60 ಕಿಲೋಮೀಟರ್ ಉದ್ದ ಇರುವಂತಹ ಒಂದು ಬೃಹತ್ ಸರೋವರ. ಕೆಲವು ಕಡೆ ಇದ್ರೆ ಆಳ ಕೇಳಿದ್ರೆ ನೀವೇ ಸುಸ್ತಾಗ್ಬಿಡ್ತೀರಾ. 600 ಅಡಿಗಿಂತಲೂ ಜಾಸ್ತಿ ಅಂತೆ. ಈ ಸೆನೆಕಾ ಸರೋವರ ಇದೆಯಲ್ಲ, ಸುತ್ತಮುತ್ತಲಿನ ಪ್ರದೇಶ ದ್ರಾಕ್ಷಿ ಬೆಳೆಗೆ ಬಹಳ ಹೆಸರುವಾಸಿ.
ಇಲ್ಲಿ ತಯಾರಾಗುವ ವೈನು ಜಗತ್ ಪ್ರಸಿದ್ಧ ಅಂತೆ. ಇಲ್ಲಿ ತಯಾರಾಗೋ ರೈಸ್ಲಿಂಗ್ ಅನ್ನೋ ಬ್ರ್ಯಾಂಡ್ನ ವೈನು ಅಮೆರಿಕದಲ್ಲೇ ಬಹು ಬೇಡಿಕೆಯ ವೈನ್ ಅಂತೆ. ಈಗ ನಾವು ಹಾದು ಹೋಗ್ತಾ ಇದ್ದೀವಲ್ಲ, ಈ ಪ್ರದೇಶದ ಹೆಸರು ಜಿನೇವಾ ಅಂತ. ಸ್ವಿಟ್ಜರ್ಲೆಂಡ್ನ ಜಿನೇವಾ ಅಲ್ಲ, ಅಮೇರಿಕದಲ್ಲಿರುವ ಜಿನೇವಾ. ಈ ಪ್ರದೇಶಕ್ಕೆ ಮೊದಲು ಬಂದು ನೆಲೆಸಿದವರು ಜಿನೇವಾದವ್ರ ಥರ ಇದ್ರಂತೆ. ಹಾಗಾಗಿ ಈ ಊರಿಗೆ ಹೆಸರು ಬಂತು ಅಂತ ಹೇಳಲಾಗ್ತಿದೆ. ಈ ಜಿನೇವಾ ಸೆನೆಕಾ ಸರೋವರದ ಉತ್ತರ ತುದಿಯಲ್ಲಿದೆ. ಇದೇ ನೋಡಿ ಅಚ್ಚ ನೀಲಿ ಬಣ್ಣದ ನದಿ ನಯಾಗರ. ಈ ನದಿಯ ನೀರಿಗೆ ನೀಲಿ ಬಣ್ಣ ಹೇಗೆ ಬರುತ್ತೆ ಅಂತ ಯಾರಾದರೂ ಊಹಿಸ್ತೀರಾ? ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೀರಿ. ಉತ್ತರ ಸರಿ ಇದ್ದರೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಉತ್ತರವನ್ನು ಓದ್ತೀನಿ. ಈ ನಯಾಗರ ನದಿ ದಾರಿಯಲ್ಲಿ ನಮಗೆ 2 ಬಾರಿ ಅಡ್ಡ ಸಿಗುತ್ತೆ. ಈ ರೀತಿ ಪಕ್ಷಿಗಳನ್ನ ಎಲ್ಲರೂ ನೋಡಿದ್ರೇನು? ಈ ಕಡೆ ಬಾತ್ಕೋಳಿನೂ ಅಲ್ಲ, ಆ ಕಡೆ ಹಂಸನೂ ಅಲ್ಲ, ಆ ರೀತಿ ಇರೋ ಒಂದು ಪಕ್ಷಿ. ಇದರ ಹೆಸರು ಗೂಸ್ ಅಂತೆ. ಅಮೇರಿಕದಲ್ಲಿ ಎಲ್ಲ ಕಡೆನೂ ಇದು ಸರ್ವೇಸಾಮಾನ್ಯವಾಗಿ ಕಾಣಸಿಗುತ್ತೆ. ನಯಾಗರ ಫಾಲ್ಸ್ನಲ್ಲಿ ಬಿದ್ದ ನೀರು ಹೇಗೆ ನೊರೆ ನೊರೆಯಾಗಿ ಹರಿದು ಹೋಗ್ತಾ ಇದೆ ನೋಡಿ. ಈ ನೀರು ನೋಡ್ತಿದ್ರೇ ಅರ್ಥ ಆಗುತ್ತೆ ಜಲಪಾತದ ತೀವ್ರತೆ ಎಷ್ಟಿರುತ್ತೆ ಅಂತ. ನಯಾಗರ ಫಾಲ್ಸ್ ಬಂದೇ ಬಿಡ್ತು. ಇದು ನಯಾಗರ ಸ್ಟೇಟ್ ಪಾರ್ಕ್ ಅಂತ. ಎಲ್ಲರೂ ಬಸ್ಸಿಂದ ಇಳಿದ್ವಿ. ಗೈಡ್ ಪಾಲ್ ಕೊಡೆ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಾವೆಲ್ಲ ಅವರ ಹಿಂದೆ ಹೊರಟ್ವಿ. So the smaller one to the left is the Bridlesville Niagara Falls. It's one of the most prettiest places on earth. It is actually 3 falls. It's ನಮ್ಮ ಗೈಡ್ ಹೇಳ್ತಾರೆ ಈ ಜಾಗ ಭೂಮಿಯ ಮೇಲಿನ ಅಮೂಲ್ಯವಾದ ಸ್ಥಳ. ಆ್ಯಕ್ಚುಲಿ ಇಲ್ಲಿ 3 ಫಾಲ್ಗಳಿವೆ. ಅಮೇರಿಕನ್ ಫಾಲು, ಬ್ರೈಡಲ್ ವೇಲ್ ಫಾಲು ಮತ್ತು ಹಾರ್ಸ್ ಶೂ ಫಾಲ್. ಹಾರ್ಸ್ ಶೂ ಫಾಲ್ ಅಂದರೆ ಕುದುರೆಯ ಲಾಳದ ಹಾಗಿನ ಶೇಪ್ ಇರುವಂತಹ ಒಂದು ಫಾಲ್ಸ್ ಅಂತ. ಇದು ಕೆನಡಾದ ಸೈಡ್ನಲ್ಲಿದೆ. ಇಲ್ಲಿ ನ್ಯೂಯಾರ್ಕ್ನ 4ನೇ ಒಂದು ಭಾಗ ಮನೆಗಳಿಗೆ ವಿದ್ಯುತ್ ಪೂರೈಕೆ ಆಗುವಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಪಾಲ್. the households in New York, the state of New York. Okay. About 3.5 million in households. ನಮ್ಮ ಎಡಗಡೆ ಕಾಣ್ತಾ ಇದೆ ನೀರು ಫಾಲ್ ಹತ್ತಿರಕ್ಕೆ ಮುನ್ನುಗ್ತಾ ಇದೆಯಲ್ಲ, ಈ ಫಾಲ್ನ ಹೆಸರು ಬ್ರೈಡಲ್ ವೇಲ್ ಫಾಲ್ ಅಂತ. ಅಂದರೆ ಕನ್ನಡದಲ್ಲಿ ವಧುವಿನ ಸೆರಗಿನ ಆಗಿರುವ ಜಲಪಾತ ಅಂತ ಅರ್ಥ. ಅಂದರೆ ತೆಳುವಾಗಿ ಸುಂದರವಾಗಿ ನಾಜೂಕಾಗಿರುವಂತಹ ಒಂದು ಫಾಲ್ಸ್ ಅಂತ ಅರ್ಥ. ಇಲ್ಲಿರೋ ಒಟ್ಟು 3 ಫಾಲ್ಗಳಲ್ಲಿ ಅತ್ಯಂತ ಚಿಕ್ಕದು ಈ ಬ್ರೈಡಲ್ ವೇಲ್ ಫಾಲ್ಸ್. Hi. From India? Yeah. From where? Gujarat. Acha, we are from Bangalore. Oh, Nice to meet you. Visiting. Huh? visit here? Yeah, of course. Right. Thank you. ನಯಾಗರ ಫಾಲ್ಸ್ ನೋಡಿ ಸಂತೋಷ ಪಡ್ತಾ ಇದ್ದೀವಿ. 1 ನಿಮಿಷ ನಮ್ಮ ರಾಜ್ಯದ ಜೋಗ್ ಫಾಲ್ಸ್ ಜೊತೆ ಒಂದು ಸ್ವಲ್ಪ ಕಂಪೇರ್ ಮಾಡಿ ನೋಡೋಣ. ಸ್ನೇಹಿತರೆ, ಇದು 180 ಅಡಿ ಎತ್ತರದಿಂದ ಈ ನಯಾಗರ ಫಾಲ್ಸ್ ಬೀಳೋದಾದ್ರೆ, ನಮ್ಮ ಜೋಗ್ ಫಾಲ್ಸ್ ಇದೆಯಲ್ಲ 830 ಅಡಿ ಎತ್ತರದಿಂದ ಬೀಳುತ್ತೆ. ಊಹಿಸ್ಕೊಳ್ಳಿ, ಇದಕ್ಕಿಂತ ಹೆಚ್ಚು ಕಮ್ಮಿ 5 ಪಟ್ಟು ಜಾಸ್ತಿ ಎತ್ತರದಿಂದ ಬೀಳುತ್ತೆ. ಅದರ ಅಗಲ ನೋಡಿದ್ರೆ ಮಳೆಗಾಲದಲ್ಲಿ ಜೋಗ್ ಫಾಲ್ಸ್ ಇಂದು 1500 ಅಡಿಗಳಷ್ಟಿದ್ರೆ ನಯಾಗರದ್ದು ಸುಮಾರು 4000 ಅಡಿಗಳು. ನಮ್ಮ ಜೋಗ ಜಲಪಾತ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿದ್ರೆ ನಯಾಗರ ವರ್ಷ ಪೂರ್ತಿ ತುಂಬಿ ಹರಿಯುತ್ತೆ. ಇನ್ನೂ ಒಂದು ಅಂಕಿಅಂಶ ಕೊಡಬೇಕು ಅಂದರೆ, ನೀರಿನ ಹರಿವು ಜೋಗ್ ಫಾಲ್ಸ್ನಲ್ಲಿ ಗರಿಷ್ಠ 153 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್. ಆದರೆ ನಯಾಗರದ್ದು 2400 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್. ಅಂದರೆ ಸುಮಾರು 15ರಿಂದ 16 ಪಟ್ಟು ನೀರಿನ ಹರಿವು ಜಾಸ್ತಿ. ನನ್ನ ಹಿಂದೆ ಕಾಣ್ತಾ ಇರುವಂತಹ ಈ ಪ್ರತಿಭೆ ಏನಿದೆ, ಇದು ನಿಕೋಲಾಸ್ ಟೆಸ್ಲಾ ಅವರು, ಖ್ಯಾತ ವಿಜ್ಞಾನಿ, ಅಮೆರಿಕದ ವಿಜ್ಞಾನಿ ಅವರು. AC ಇಂಡಕ್ಷನ್ ಮೋಟರ್, AC ಜನರೇಟರ್ ಮತ್ತು AC ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ರು. ವಿದ್ಯುತ್ತನ್ನು ಪ್ರಥಮ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿ ಅದನ್ನು ವಿತರಣೆ ಮಾಡಿದ್ದು ಟೆಸ್ಲಾ ಅವರ ಮೇಲ್ವಿಚಾರಣೆಯಲ್ಲಿ ಎಂಬುದನ್ನು ಗಮನಿಸಬೇಕು. ಇವರು AC ವಿದ್ಯುತ್ತನ್ನು ಪ್ರತಿಪಾದಿಸಿದರೆ, ಇವರ ಸಮಕಾಲೀನರಾದ ಎಡಿಸನ್ ರವರು DC ಕರೆಂಟನ್ನು ಪ್ರತಿಪಾದಿಸುತ್ತಾರೆ. ಇಬ್ಬರ ನಡುವೆ ಒಂದು ರೀತಿಯ ಶೀತಲ ಸಮರ ನಡೆಯುತ್ತೆ. ಅದಕ್ಕೆ ವಾರ್ ಆಫ್ ದ ಕರೆಂಟ್ ಅಂತ ಆಗಿನ ಕಾಲದಲ್ಲಿ ಕರಿತಿದ್ರು.
ಏನೇ ಆಗಲಿ ಕರೆಂಟನ್ನು ಕಂಡುಹಿಡಿದು ಅದನ್ನು ಅಭಿವೃದ್ಧಿಪಡಿಸಿದ ಎಲ್ಲ ವಿಜ್ಞಾನಿಗಳಿಗೂ ಇವತ್ತು ನಾವು ಸಲ್ಯೂಟ್ ಮಾಡಬೇಕಾಗಿದೆ. ಯಾಕಂದರೆ ಅದು ಎಲ್ಲ ಮುಂದಿನ ಎಲ್ಲ ಆವಿಷ್ಕಾರಗಳಿಗೂ ಒಂದು ನಾಂದಿ ಆಯಿತು ಅಂತ ನಾವು ಹೇಳಲೇಬೇಕಾಗತ್ತೆ. You guys from No, Israel? Israel. Acha, acha, acha. in Israel, we have someone 75 years ago. He's do the same. He's taking the water, he's back to Bina. He's making chashmal all the north. ಈ ದಂಪತಿಗಳು ಇಸ್ರಾಯೇಲ್ನಿಂದ ಬಂದಿದ್ದಾರೆ. ಇವರು ಕೂಡ ನಮ್ಮ ಗ್ರೂಪಿನವರು, ಅಂದರೆ ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಿರುವಂಥವ್ರು. ಅವರು ಬಹಳ ಆತ್ಮೀಯವಾಗಿ ಮಾತಾಡ್ತಾರೆ. ಇವರು ಹೇಳ್ತಾರೆ 75 ವರ್ಷಗಳ ಹಿಂದೆ ಇಸ್ರೇಲ್ನಲ್ಲಿ ಒಬ್ಬ ವಿಜ್ಞಾನಿ ಈ ರೀತಿ ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದ ಅಂತ. ಆದರೆ ಅದ್ಯಾವುದು ಬೆಳಕಿಗೆ ಬರಲಿಲ್ಲ ಅನಿಸುತ್ತೆ. ನೋಡಿ, ಇದು ಹಾರ್ಸ್ ಶೂ ಫಾಲ್ಸ್. ಕುದುರೆಯ ಲಾಳದ ಆಕಾರದಲ್ಲಿರೋದ್ರಿಂದ ಇದನ್ನು ಹಾಗೆ ಕರೀತಾರೆ. ಇದು 3 ಜಲಪಾತಗಳಲ್ಲಿ ಅತ್ಯಂತ ದೊಡ್ಡದು. ಇದನ್ನು ಕೆನಡಿಯನ್ ಫಾಲ್ ಅಂತಲೂ ಕರೀತಾರೆ. ಯಾಕಂದರೆ 90% ನೀರು ಕೆನಡಾದ ಕಡೆ ಬೀಳುತ್ತಂತೆ. ಇದರ ಅಗಲ 2200 ಅಡಿ ಇದೆ. ಮೇಡ್ ಆಫ್ ದ ಮಿಸ್ಟಿಂದ ಕರ್ಕೊಂಬರ್ತಾರಲ್ಲ, ಇಲ್ಲಿಗೆ ಕರ್ಕೊಂಬರೋದು ಮುಖ್ಯವಾಗಿ. ಅದೊಂದು ಸುಂದರವಾದ ಅನುಭವ. ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ನೋಡಿ, ಪಕ್ಷಿಗಳಿದ್ದಾವಲ್ಲ, ಇದರ ಹೆಸರು ಸೀಗಲ್ ಅಂತ. ಬಹಳ ಬುದ್ಧಿವಂತ ಪಕ್ಷಿಗಳು ಅಂತ ಕರೆಸ್ಕೊಳ್ತವೆ. ಇವುಗಳು ನೆಲದ ಮೇಲೆ ನಡೆಯಬಲ್ಲದು, ನೀರಿನ ಮೇಲೆ ತೇಲಬಲ್ಲದು ಮತ್ತು ಆಕಾಶದಲ್ಲಿ ಬಹಳ ದೂರ ಹಾರ್ಕೊಂಡು ಹೋಗಬಲ್ಲದು. ಸದ್ಯಕ್ಕೆ ಹೋಟೆಲ್ ರೂಮಿಗೆ ಹೋಗಿ ರೆಸ್ಟ್ ತಗೊಂಡು ಮತ್ತೆ ಲೈಟಿಂಗ್ ನೋಡ್ಲಿಕ್ಕೆ ಬರಬೇಕು. ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೇನೆ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿ ವೈಂಡ್ ಅಪ್ ಮಾಡ್ತೀನಿ. ನಮಸ್ಕಾರ.